ನಮಸ್ತೆ ಕನ್ನಡಿಗರಿಗೆ. ಶಿವಗಂಗೆ ಬೆಟ್ಟ ಎನ್ನುವಂತಹ ಟ್ರಾವೆಲಿಂಗ್ ವಿಡಿಯೋನ ನೋಡಲಿಕ್ಕೆ ಬಂದಂತಹ ಎಲ್ಲ ಸಮಸ್ತ ಮಿತ್ರ ಬಾಂಧವರಿಗೂ ಸಹ ಈ ನಿಮ್ಮ ಮಿಸ್ಟರ್ ಸಂಚಾರಿ ಕನ್ನಡಿಗ ಮಾಡುವಂತಹ ಸಾಷ್ಟಾಂಗ ನಮಸ್ಕಾರಗಳು. ನಾನಿವತ್ತು ಹೊರಡ್ತಾ ಇರೋದು ಎಲ್ಲಿಗಪ್ಪ ಅಂದರೆ ತುಮಕೂರಿಗೆ ಶಿವಗಂಗೆ ಬೆಟ್ಟವನ್ನು ನಿಮ್ಮೆಲ್ಲರಿಗೂ ತೋರಿಸ್ಲಿಕ್ಕೆ ಮತ್ತು ದರ್ಶನ ಮಾಡಿಸ್ಲಿಕ್ಕೆ. ಇದು ಈಗ ನಾನು ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ನ ನೀವು ನೋಡ್ತಾ ಇದ್ದೀರಾ. ಇಲ್ಲಿಂದ ನಾನು ತುಮಕೂರದತ್ತ ಪ್ರಯಾಣ ಮಾಡ್ತಾ ಇದ್ದೆ. ಸೊ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಬಗ್ಗೆ ನಿಮಗೆ ಒಂದು ಅಂಶ ಹೇಳಲೇಬೇಕು. ಏನಪ್ಪ ಅಂತ ಕೇಳಿದರೆ, ಇದು ಜಗತ್ತಿನ ಅತ್ಯಂತ ಉದ್ದವಾದಂತಹ ರೈಲ್ವೆ ಪ್ಲ್ಯಾಟ್ಫಾರ್ಮ್ ಆಗಿದ್ದು, ಸೊ ಇಲ್ಲಿಂದ ನಾನು ತುಮಕೂರಿಗೆ ಪ್ರಯಾಣ ಬೆಳೆಸ್ತೇನೆ. ಈ ರೈಲ್ವೆ ಸ್ಟೇಷನ್, ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಒಟ್ಟು 1.5 ಕಿಲೋಮೀಟರ್ ಉದ್ದವಾಗಿದೆ. ಸೊ ಅದಕ್ಕಾಗಿ ಇದು ವಿಶ್ವದ ಅತ್ಯಂತ ಉದ್ದವಾದ ರೈಲ್ವೆ ಪ್ಲ್ಯಾಟ್ಫಾರ್ಮ್ ಅಂತ ಕರೆಸ್ಕೊಳ್ಪಡ್ತದೆ. ಸೊ ನಾನು ಇಲ್ಲಿಂದ ತುಮಕೂರನ್ನ ತಲುಪೇ ಬಿಡ್ತೀನಿ. ಸೊ ತುಮಕೂರು ತಲುಪಿದ ತಕ್ಷಣ ಸ್ವಲ್ಪ ಹೊಟ್ಟೆ ಹಸಿದಿರುತ್ತೆ. ಅಲ್ಲೇ ಹೊರಗಡೆ ಒಂದು ಕ್ಯಾಂಟೀನ್ ಡಬ್ಬಿ ಅಂಗಡಿಯಲ್ಲಿ ಸ್ವಲ್ಪ ಅಲ್ಪಾಹಾರ ತಿಂಡಿಯನ್ನು ಮುಗಿಸ್ಕೊಂಡು ನಾನು ಮತ್ತು ನನ್ನ ಒಬ್ಬ ಸ್ನೇಹಿತ ಇಬ್ಬರು ಹೋಗ್ತೇವೆ ಈ ಟ್ರೆಕ್ಕಿಂಗ್ ಮಾಡಲಿಕ್ಕೆ. ಅಲ್ಲಿಂದ ನಾವು ಆಟೋದ ಮುಖಾಂತರ ಶಿವಗಂಗೆ ಪರ್ವತ ಇರುವಂತಹ ಸ್ಥಳಕ್ಕೆ ಬಂದು ತಲುಪಲು ಆಟೋ ಮುಖಾಂತರ ಹೊರಡ್ತಾ ಇರ್ತೇವೆ. ದೂರದಿಂದಲೇ ಆಟೋದಲ್ಲಿ ನಮಗೆ ಶಿವಗಂಗೆ ಬೆಟ್ಟ ಕಾಣಿಸುತ್ತೆ. ಹಾಗೆ ಪ್ರಯಾಣ ಮಾಡ್ತಾ ಮಾಡ್ತಾ ಶಿವಗಂಗೆ ಬೆಟ್ಟದ ಹತ್ರ ನಾವು ತಲುಪ್ತಾ ಇರ್ತೇವೆ. ಆವಾಗ ತುಂಬ ಖುಷಿ ಆಗ್ತಿರುತ್ತೆ ನನಗೆ. ಬಿಕಾಸ್ ಇಷ್ಟು ಸಖತ್ತಾಗಿರೋ ಬೆಟ್ಟ ದೂರದಿಂದಲೇ ಈಗ ಅಂದರೆ ಅಲ್ಲಿ ಹೇಗೋ ಅಂತ. ಸೊ ಎಂಟ್ರೆನ್ಸಿಗೆ ಒಂದು ಶಿವನ ಮೂರ್ತಿ ಕಾಣಿಸುತ್ತೆ. ಅಲ್ಲಿಂದ ಮುಂದೆ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹೊರಡೋಕ್ಕೆ ನಾವು ಸಿದ್ಧರಾಗ್ತೇವೆ. ಹೊರಡೋಕ್ಕೂ ಮುಂಚೆ ಇಷ್ಟೊತ್ತಲೆ ಮಧ್ಯಾಹ್ನ ಆಗಿರೋ ಕಾರಣ ಅಲ್ಲಿಯೇ ಸ್ವಲ್ಪ ಮೆಟ್ಲು ಹತ್ತಿದ ತಕ್ಷಣ ಭೋಜನ ಶಾಲೆ ಸಿಗುತ್ತೆ. ಅಲ್ಲಿ ಅನ್ನಪ್ರಸಾದ ಇರುತ್ತೆ. ಸೊ ಅನ್ನಪ್ರಸಾದವನ್ನು ಮಾಡಲಿಕ್ಕೆ ಹೊರಡ್ತೇವೆ ನಾನು ಮತ್ತು ನಮ್ಮ ಮಿಸ್ಸು. ಬನ್ನಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ನಾವು ಹತ್ತುತ್ತಾ ಇದ್ದೀವಿ ಶಿವಗಂಗೆ ಬೆಟ್ಟ. ಅಷ್ಟು ಹತ್ತಷ್ಟಿಗೆ ಆಲೆ ಸಾಕಾಗಿದೆ. ಹೊಟ್ಟೆ ತುಂಬ ಊಟ ಮಾಡಿ ಶಿರಾ ಅನ್ನ ಸಾಂಬಾರು. ಈಗ ನಾವು ಹತ್ತುತ್ತಾ ಇದ್ದೀವಿ ಶಿವಗಂಗೆ ಬೆಟ್ಟ. ಈ ಬೆಟ್ಟದ ಮೇಲಿರುವಂತಹ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಒಂದು ಪೂಜೆಯನ್ನು ಮಾಡಿಸ್ಲಿಕ್ಕೆ ನಾನು ಹೊರಟೆ. ಸೊ ಈ ದೇವಸ್ಥಾನದ ಒಂದು ಮಹಿಮೆ ಏನಪ್ಪ ಅಂತ ಕೇಳಿದರೆ, ಎಲ್ಲ ಕಡೆ ನಾವು ನೋಡ್ತೀವಿ ಬೆಣ್ಣೆಯಿಂದ ತುಪ್ಪ ಆಗುತ್ತೆ. ಬಟ್ ಈ ದೇವಸ್ಥಾನದಲ್ಲಿ ನಾವು ಒಂದು ವಿಶೇಷತೆ ಏನು ನೋಡ್ಬೋದಪ್ಪ ಅಂದರೆ, ತುಪ್ಪವನ್ನು ಶಿವಲಿಂಗದ ಮೇಲೆ ಹಚ್ಚಿದ ತಕ್ಷಣ ಅದು ಬೆಣ್ಣೆಯಾಗಿ ಪರಿವರ್ತನೆ ಆಗುತ್ತೆ. ಅದನ್ನು ನಾನು ಕಣ್ಣಾರೇನೆ ನೋಡಿ ತುಂಬ ಅಂದರೆ ತುಂಬ ಸಂತೋಷವನ್ನು ಪಟ್ಟೆ ಮತ್ತು ಆಶ್ಚರ್ಯಚಕಿತನೂ ಕೂಡ ಆದೆ. ಸೊ ಇವತ್ತು ನಾವು ಬಂದಿರೋದು ಶಿವಗಂಗೆ ಬೆಟ್ಟ ಅಂತಂದು ಹೇಳಿ ನೋಡಿ. ಇದು ಬರೋದು ತುಮಕೂರು ಜಿಲ್ಲೆ. ಸೊ ಇಲ್ಲಿಯ ವಿಶೇಷತೆ ಏನಪ್ಪಾ ಅಂದ್ರೆ, ಇಲ್ಲಿ ನೋಡ್ಬೋದು ಒಂದನೇದಾಗಿ ಪ್ರಕೃತಿ ಸೌಂದರ್ಯ ನೋಡ್ಬೋದು. ಇಲ್ಲಿ ಎಷ್ಟು ಸಖತ್ತಾಗಿದೆ ಅಂದ್ರೆ ಇಲ್ಲಿ ಬಂದೇ ಅನುಭವಿಸ್ಬೇಕು ನೀವು ಇದನ್ನ. ಆನಂತರ ಇದ್ರ ಮುಂದ್ಗಡೆ ಇದು ಫಸ್ಟ್ ಅಂದ್ರೆ ಸ್ವಲ್ಪ ನಾವು ಹತ್ತು ಬಂದಿರೋದಷ್ಟೇ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಗೋಪುರ. ಇಲ್ಲಿ ಫಸ್ಟ್ ನೀವು ಸ್ಟಾರ್ಟಿಂಗ್ ಬರೋದು. ಸೊ ಇಲ್ಲಿಂದ ಮುಂದೆ ಇದು ಫಸ್ಟ್ ಅಂದ್ರೆ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ. ಇಲ್ಲಿ ನೀವು ನೋಡ್ಬೋದು ಎಲ್ಲಾ ಸೌಂದರ್ಯವನ್ನ. ಈಗ ಸದ್ಯ ಮಳೆ ಬಂದು ಹೋಗಿದೆ. ಸೊ ಬರ್ತಾನೂ ಇದೆ ಈಗ ಜಿನಿ ಆಗಿ. ಇದರ ನೆಕ್ಸ್ಟ್ ನಾವು ನೋಡುವಂಥದ್ದು ಏನಪ್ಪಾ ಅಂದ್ರೆ, ಇನ್ನೊಂದು ವ್ಯೂ ಪಾಯಿಂಟ್ ಬರುತ್ತೆ. ಅದರ ನೆಕ್ಸ್ಟ್ ನಮಗೆ ಒಳಕಲ್ ತೀರ್ಥ ಅಂತ ಸಿಗುತ್ತೆ. ಅದರ ನಂತರ ಇನ್ನು ಟ್ರೆಕ್ಕಿಂಗ್ ಮಾಡ್ತಾನೆ ಹೋಗ್ಬೋದು. ಇನ್ನು ಬೆಟ್ಟದ ತುದಿವರೆಗೂ ಹೋಗ್ಬೋದು. ನಾವು ಅಲ್ಲಿವರೆಗೂ ಹೋಗ್ಲಿಲ್ಲ, ಬಟ್ ಒಳಕಲ್ ತೀರ್ಥದವರೆಗೂ ಹೋಗ್ತಾ ಇದೀವಿ ನಾವಿವತ್ತು. ಒಳಕಲ್ ತೀರ್ಥದ ವಿಶೇಷತೆ ಏನಪ್ಪಾ ಅಂತ ಕೇಳಿದ್ರೆ, ಅಲ್ಲಿ ನೀವು ಏನೇ ಸಂಕಲ್ಪ ಮಾಡ್ಕೊಂಡು ಇದು ಈಡೇರ್ಲಿ ಅಂತಂದೇಳಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿ ಆ ಒಳಕಲ್ ತೀರ್ಥದ ಕೈಯನ್ನ ಹಾಕಿದ್ರೆ ನಿಮ್ಮ ಕೈಯಲ್ಲಿ ನೀರು ಸಿಗುತ್ತೆ. ನೀರಂದ್ರೆ ತೀರ್ಥ ಸಿಗುತ್ತೆ. ಆ ತೀರ್ಥ ಸಿಕ್ಕರೆ ನಿಮ್ಮ ಸಂಕಲ್ಪ ಈಡೇರುತ್ತೆ ಅಂತ ಅದರ ಅರ್ಥ. ಸೊ ಈ ರೀತಿ ನಿಮ್ಮ ಸಂಕಲ್ಪ ಏನೇ ಇದ್ರೂ ಕೂಡ ಈಡೇರಿಸಬಹುದು. ಸೊ ಅದಕ್ಕಾಗಿ ನಿಮ್ಮ ಸಂಕಲ್ಪ ಈಡೇರಿತ್ತೋ ಇಲ್ವೋ ಅನ್ನೋದನ್ನ ಇಲ್ಲಿ ಬಂದು ನೀವು ಚೆಕ್ ಮಾಡ್ಕೋಬಹುದು. ಸೊ ಎಲ್ಲರೂ ಬಂದು ಒಂದ್ ಬಾರಿ
ವಿಸಿಟ್ ಮಾಡಿ. ಇವು ನನ್ನ ಫ್ರೆಂಡ್ ಕುಶಾಲ್ ಅಂತ ಹೇಳಿ, ನಾನು ಮಿಸ್ಟರ್ ಸಂಚಾರಿ. ಸೊ ನೋಡೋಣ ಮುಂದೆ ಏನಿದೆ ಅಂತ. ಕುಶಾಲ ಬೇಗ ಪಾರ ಹೋಗ್ತೀರ, ನೀರು ಮಾಡಿ ಹರಿದು ಬರುತ್ತೆ. ನೋಡಿ ನಾವು ಒಳಕಲ್ಲು ಪುಣ್ಯತೀರ್ಥಕ್ಕೆ ಬಂದಿದ್ದೀವಿ. ಫ್ರೆಂಡ್ಸ್ ನೋಡಿ ನೀವು ಇಲ್ಲಿ ಇದು ಒಳಕಲ್ ಪುಣ್ಯತೀರ್ಥ. ಇಲ್ಲಿ ನೀರು ಕಾಣ್ತಾ ಇದೆಯಲ್ಲ, ಈ ನೀರೆಲ್ಲರಿಗೂ ಎಟಕಲ್ಲ. ನೀವೇನಾದ್ರು ಸಂಕಲ್ಪ ಮಾಡಿ ಹಾಕಿದಾಗ ಕೈಗೆ ನೀರು ಎಟಕಿದ್ರೆ ಆ ಸಂಕಲ್ಪ ಈಡೇರುತ್ತೆ ಅನ್ನುವಂತಹ ನಂಬಿಕೆ ಇದೆ. ತದಾನ ದ್ರಷ್ಟವ್ಯಂ. ಇಲ್ಲಿ ನೋಡಿ ಫ್ರೆಂಡ್ಸ್, ನೀರು ಸಿಕ್ಬಿಟ್ಟಿದೆ. ಸೊ ನಾವು ಮಾಡಿರೋ ಸಂಕಲ್ಪ ಈಡೇರಲಿ ಅಂತಂದೇಳಿ ದೇವರ ಹತ್ರ ಪ್ರಾರ್ಥಿಸ್ಕೊಳ್ತೀನಿ. ನೀವು ಒಂದ್ಸಲ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದು ನಿಮ್ಮ ಈಡೇರಿಕೆಗಳೇನಿದೆ, ಮನಸ್ಸಿನಲ್ಲಿ ಯಾವುದೇ ಸಂಕಲ್ಪ ಮಾಡಿ ಇಲ್ಲಿ ಕೈ ಹಾಕಿದರೆ ನಿಮಗೆ ನೀರು ಸಿಗಲಿ ಅಂತಂದೇಳಿ ನನ್ನ ಒಂದು ಆಶಯ. ದೇವರ ನೀವು ಈ ರೀತಿ ಕೆಳಗಡೆ ಬಕ್ಕೊಂಡು, ವಯಸ್ಸಾದವರಿಗೆ ಆಗ್ಲಿಕ್ಕಿಲ್ಲ, ಬಟ್ ಯಾರಿಗೆ ಅಡ್ವೆಂಚರಸ್ ಆಗಿ ಬೇಕಿರುತ್ತೋ ಅವರಿಗೆ ಮಾತ್ರ ಹೇಳಿ ಮಾಡಿಸಿರುವಂಥ ಜಾಗ ಇದು. ನೋಡ್ತಿರ್ಬೋದು. ಒಳ್ಳೆಯದಾಗಲಿ. ಫೋನ್ ಹಸ್ತಿಕ್ಕಿಲ್ಲ. ನನ್ನ ಸಹ ಬಾಂಧವನ ಶಾಪದಿಂದ ಇವತ್ತು ನಾವು ಬೇಗ ಹೋಗ್ಲಿಕ್ಕೆ ಆಗ್ತಿಲ್ಲ. ನಾನೇ ಇಲ್ಲಿ ಬಂದಾಗ ಈ ಕಂಬನ ಈ ತರ ಹಿಡ್ಕೊಂಡು ಈ ತರ ನಡಿಬೇಕು. ಏನಿಲ್ಲ ಫ್ರೆಂಡ್ಸ್, ಅವನಿಗೆ ಹೆದರಿಕೆ ಆಗ್ತಿದೆ ನಡೆಯೋಕ್ಕೆ ಅಷ್ಟೇ. ನಾನೇ ಎಷ್ಟು ಆರಾಮಾಗಿ ನಡೀತಾ ಇದ್ದೀನಿ. 2 ಸಲ ಜಾರಿ ಹಂಡಚ್ಚನೆ ಹಂಡಿನ ಅಚ್ಚು ಎಲ್ಲ ಕಡೆ ನೋಡಿ ಫ್ರೆಂಡ್ಸ್, ಇಳಿತಿದ್ದೀವಿ. ಹತ್ಬೇಕಾದ್ರೆ ಅಷ್ಟೇನು ಕಷ್ಟ ಅನಿಸಲಿಲ್ಲ. ಇಳಿಬೇಕಾದ್ರೆ ಮಳೆ ಬರ್ತಿದೆ, ಮೊದಲೇ ಜಾರ್ತಿದೆ. ನೋಡಿ ನನ್ನ ಫ್ರೆಂಡ್ ಎಷ್ಟು ಕಷ್ಟಪಡ್ತಿದ್ದಾನೆ. ಸೊ ಫ್ರೆಂಡ್ಸ್, ನಾವೀಗ ವಾಪಸ್ ಹೋಗ್ತಾ ಇದ್ದೀವಿ. ಯಾಕೋ ಮಳೆ ಇವತ್ತು ನಮ್ಮ ಪುಣ್ಯಕ್ಕೆ ವೆದರ್ ನಮಗೆ ಅನುಕೂಲ ಆಗೋ ತರ ಇದೆ. ಮಧ್ಯಾಹ್ನದ ಬಿಸಿಲಿನಿಂದ ಹೇಗೋ ತಪ್ಪಿಸ್ಕೊಂಡಿದೀವಿ ನಾವು.
ನೋಡ್ತಿರ್ಬೋದು ನೀವು ಇಲ್ಲಿ ಸಖತ್ತಾಗಿಲ್ಲ ಅಂತ ಹೇಳಿ